ಶ್ರೀ ಪೀತಾಂಬರಿ ಬಗಲಾಮುಖಿ ರಹಸ್ಯ. ಬಗಲಾಮುಖಿ ಅನ್ನೋದು ಸ್ತಂಭನ ಶಕ್ತಿ, ಅಸಾಮಾನ್ಯ ಶಕ್ತಿ. ಶ್ರೀವಿದ್ಯೆಯಲ್ಲಿ ದಂಡನಾಥ, ದಂಡ ನಿರ್ಧಾರ ಮಾಡುವಂತಹ ಶಕ್ತಿ. ಯಾರಿಗೇನು ದಂಡ ಕೊಡಬೇಕು ಕೊಡುವಂತಹ ಶಕ್ತಿ ಅಂದರೆ ನ್ಯಾಯದ ಶಕ್ತಿ. ನಮ್ಮೆಲ್ಲ ಪೊಳ್ಳು ಆಡಂಬರನ ನಿರಸ್ತ್ರ ಮಾಡಿಬಿಡ್ತಾಳೆ. ನಮ್ಮಲ್ಲಿ ಸುಳ್ಳು ಆಕಾಂಕ್ಷೆ, ಷಡ್ಯಂತ್ರ, ಕೆಟ್ಟ ವಿಚಾರ, ಕೆಟ್ಟ ಮನಸ್ಸಿನ ಕಲ್ಪನೆನ ಇವೆಲ್ಲ ತನ್ನ ತೇಜಸ್ಸಿನಿಂದ ನಿರಸ್ತ್ರ ಮಾಡಿಬಿಡ್ತಾಳೆ, ಅಕ್ರಿಯೆ ಮಾಡ್ತಾಳೆ. ಇವಳು ಸಕ್ರಿಯ ಆದರೆ ಎಲ್ಲ ಅಸ್ತಿತ್ವ ಅಕ್ರಿಯೆ ಆಗ್ತದೆ. ಬಗಲಾಮುಖಿ ವಿದ್ಯೆನ ಬ್ರಹ್ಮಾಸ್ತ್ರ ವಿದ್ಯೆನೂ ಅಂತಾರೆ. ಈ ಬ್ರಹ್ಮಾಸ್ತ್ರ ವಿದ್ಯೆಯ ಉಪಾಸನೆನ ಪುರಾಣದಲ್ಲಿರುವ ಪ್ರಕಾರ ಮೂಲ ಉಪಾಸಕ ಭಗವಂತ ದತ್ತಾತ್ರೇಯ, ಪರಶುರಾಮ, ಶ್ರೀಕೃಷ್ಣ ಪರಮಾತ್ಮ, ಶ್ರೀರಾಮ, ರಾವಣ, ಅಶ್ವತ್ಥಾಮ, ದ್ರೋಣಾಚಾರ್ಯ, ಅರ್ಜುನ, ಕರ್ಣ, ಪರಶುರಾಮ, ಭೀಷ್ಮ, ಮೇಘನಾಥ ಇವರೆಲ್ಲರೂ ಬ್ರಹ್ಮಾಸ್ತ್ರ ವಿದ್ಯೆನ ಕಲಿತಿದ್ರು. ಬ್ರಹ್ಮಾಸ್ತ್ರ ಹೇಗೆ ತಯಾರಾಗ್ತದೆ, ಬ್ರಹ್ಮಾಸ್ತ್ರ ಪ್ರೊಸೆಸ್ನಲ್ಲಿ ಹೇಗೆ ಬರ್ತದೆ, ಬ್ರಹ್ಮಾಸ್ತ್ರ ಅಂತ ಯಾಕೆ ಹೇಳ್ತಾರೆ, ಬಗಲಾಮುಖಿನ ಬ್ರಹ್ಮಾಸ್ತ್ರ ವಿದ್ಯೆ ಅಂತ ಯಾಕೆ ಹೇಳ್ತಾರೆ? ಯಾಕಂದರೆ ಯಾವಾಗಲೇ ನಾವು ಷಡ್ಕರ್ಮನ ನೋಡಿದಾಗ ಮಾರಣ, ಮೋಹನ, ಉಚ್ಚಾಟನ, ವಿದ್ವೇಷಣ, ವಶೀಕರಣ, ಸಂಮೋಹನ ಇವೆಲ್ಲ ಷಡ್ಕರ್ಮಗಳ ಒಳಗೆ ಮೊದಲ ಪ್ರಕ್ರಿಯೆನೇ ಸ್ತಂಭನ ಆಗಿರ್ತದೆ. ಯಾಕಂದರೆ ಸ್ತಂಭನ ಇಲ್ಲದೆ ಮಾರಣ ಆಗಲ್ಲ, ಸ್ತಂಭನ ಇಲ್ಲದೆ ಸಂಮೋಹನ ಆಗಲ್ಲ, ಸ್ತಂಭನ ಇಲ್ಲದೆ ವಶೀಕರಣ ಆಗಲ್ಲ, ಸ್ತಂಭನ ಇಲ್ಲದೆ ಉಚ್ಚಾಟನೆ ಆಗಲ್ಲ, ಸ್ತಂಭನ ಇಲ್ಲದೆ ವಿದ್ವೇಷಣನೂ ಆಗಲ್ಲ. ಸ್ತಂಭನ ಅನ್ನೋದು ಮನಸ್ಸನ್ನು ನಿಲ್ಲಿಸುವ, ಅವಸ್ಥೆನ ನಿಲ್ಲಿಸುವ, ವಿಚಾರನ ನಿಲ್ಲಿಸುವ ಒಂದು ಪ್ರಕ್ರಿಯೆ. ಒಂದು ಪಾಯಿಂಟ್ನ ಒಳಗೆ ಯಾವುದೇ ಪದಾರ್ಥ ಸ್ಥಿರ ಆದರೆ, ಅದರೊಳಗಿನ ಐಟಮ್ ಸ್ಥಿರ ಆದರೆ ಅದರೊಳಗೆ ಪ್ರಚಂಡ ಶಕ್ತಿ ಪ್ರಾಕಟ್ಯ ಆಗ್ತದೆ. ಧ್ಯಾನ ಮಾರ್ಗದಲ್ಲಿ ಈ ಊರ್ಜೆನ ಊರ್ಧ್ವಗಮನ ಮಾಡಿ ನಮ್ಮ ಹೃದಯ ಚಕ್ರ, ಆಜ್ಞಾಚಕ್ರ, ಸಹಸ್ರಾರ ಚಕ್ರದ ಹತ್ರ ವಿರಾಜಮಾನ ಆಗ್ತದೆ. ಇದು ಕುಂಡಲಿನಿನ ಊರ್ಧ್ವಗಮನ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ, ಊರ್ಜೆನ ಕಟ್ಟಾಗ್ತದೆ. ಇದು ವಿಸ್ಫೋಟಕ ಊರ್ಜೆನೂ ಆಗಿದೆ. ಇದರ ಉಪಾಸನೆ ಸಾಧಾರಣ ಮನುಷ್ಯನಿಗೆ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಮಾಡಲಿಕ್ಕೆ ಹೋದರೆ ಶಕ್ತಿ ಜಾಸ್ತಿ ಬಂದರೆ ಅದು ವಿಸ್ಫೋಟನೂ ಆಗ್ಬೋದು. ಅಂಥವರ ಪರಿಸ್ಥಿತಿ ಅಶ್ವತ್ಥಾಮನ ಥರ ಆಗ್ಬೋದು. ಅಶ್ವತ್ಥಾಮದ ಅರ್ಥ ಅಸ್ವಸ್ಥ ಆತ್ಮ. ಅಂದರೆ ಪ್ರಚಂಡ ವೇಗದಿಂದ ಯಾವುದೇ ಊರ್ಜೆ ನಮ್ಮೊಳಗೆ ಪ್ರವೇಶ ಮಾಡಿದಾಗ ಅದನ್ನು ಸಂಭಾಳಿಸಲಿಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ, ಅಥವಾ ನಮ್ಮ ಹತ್ರ ಸರಿಯಾದ ಗುರು ಇಲ್ಲ ಅಂದರೆ ನಾವು ಅಸ್ವಸ್ಥ ಆಗುವಂತಹ ಅವಕಾಶನೂ ಇರ್ತದೆ. ಹಾಗಾಗಿ ಬಗಲಾಮುಖಿಯ ಸಾಧಕರು ಕಮ್ಮಿನೇ ಇದ್ದಾರೆ ಅನ್ನಬಹುದು. ಈಗಂತೂ ಈ ವಿದ್ಯೆಗಳು ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ. ಅಂದರೆ ಶತ್ರುಗಳ ಕಾಟನ ಬಗಲಾಮುಖಿ ಮಾಡಿ, ಕೋರ್ಟು ಕಚೇರಿನ ಬಗಲಾಮುಖಿ ಮಾಡಿ, ರಾಜಕಾರಣದಲ್ಲಿ ತೊಂದರೆನ ಬಗಲಾಮುಖಿ ಮಾಡಿ, ಭೂತ ಪ್ರೇತದ ತೊಂದರೆನ ಬಗಲಾಮುಖಿ ಮಾಡಿ. ಅದರ ಕರ್ಮಕಾಂಡ ಬೃಹತ್, ಪ್ರಕ್ರಿಯೆಗಳು ಬೃಹತ್ ಆಗಿದೆ, ಪ್ರಯೋಗಗಳು ಬೃಹತ್ ಆಗಿದೆ. ಅಂದರೆ ಎಲ್ಲಿಯವರೆಗೆ ನಾವು ಈ ತತ್ವನ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿ ತನಕ ಯಾವುದೇ ಕರ್ಮಕಾಂಡ, ಹೋಮ, ಹವನ, ಕ್ರಿಯೆ, ಪೂಜೆ ಏನು ಮಾಡಿದ್ರೂ ಸಫಲ ಆಗಲ್ಲ. ಬಗಲಾಮುಖಿಯ ಪೂರ್ಣ ಸಾಧಕ ಅಥವಾ ಬಗಲಾಮುಖಿಯ ಧಾರಣೆ ಯಾರು ಮಾಡಿರ್ತಾರೋ ಅವರು ಜ್ಞಾನಿ ಆಗಿರ್ತಾರೆ, ವಿಜ್ಞಾನಿ ಆಗಿರ್ತಾರೆ, ತತ್ವದರ್ಶಿ ಆಗಿರ್ತಾರೆ. ಅವರ ಹತ್ತಿರ ವಾಕ್ಚಾತುರ್ಯ ಇರ್ತದೆ, ಅವರ ಹತ್ತಿರ ಸಂಮೋಹನ ಇರ್ತದೆ. ಅವರು ತಮ್ಮ ವಾಣಿಯ ಪ್ರಯೋಗದಿಂದ ಶಾಸ್ತ್ರದ ಪ್ರಾಕಟ್ಯ ಮಾಡಬಲ್ಲರು. ಬಗಲಾಮುಖಿ ಶತ್ರು ಬುದ್ಧಿನ ವಿನಾಶ ಮಾಡ್ತದೆ. ಇವಳು ತನ್ನ ಮಂತ್ರದ ರಕ್ಷೆನ ತಾನೇ ಮಾಡ್ತಾಳೆ. ಇವಳು ಅನಧಿಕೃತ ಸಾಧಕನ ಹತ್ರ ಹೋಗಲ್ಲ, ಹೋದರೂ ಅವನನ್ನು ನಾಶ ಮಾಡಿ ಬರ್ತಾಳೆ. ಇದನ್ನು ಬ್ರಹ್ಮಾಸ್ತ್ರ ವಿದ್ಯೆ, ಇದನ್ನು ಬ್ರಹ್ಮಾಸ್ತ್ರ ಅಂತ ಯಾಕೆ ಹೇಳ್ತಾರಂದರೆ ಎಷ್ಟೆಲ್ಲ ದೇವತೆಯ ಶಕ್ತಿ, ಮಹಾವಿದ್ಯೆಯ ಶಕ್ತಿ ಅವೆಲ್ಲವನ್ನ ಸಂತುಲಿತ ಮಾಡಲಿಕ್ಕೆ ಅಂದರೆ ಕಟ್ಟಿ ಹಾಕಲಿಕ್ಕೆ ಈ ಶಕ್ತಿ ಅವಶ್ಯಕ. ಸ್ತಂಭನ ಇಲ್ಲದೆ ಯಾವುದೇ ಊರ್ಜೆ, ಶಕ್ತಿ ತನ್ನ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ ಅಂದರೆ ಒಂದು ಊರ್ಜೆಯಿಂದ ಇನ್ನೊಂದು ಊರ್ಜೆಗೆ ರೂಪಾಂತರಣೆ ಆಗಬೇಕು ಅಂದರೆ ಆ ಒಂದು ಪ್ರೊಸೆಸ್ನ ಮಧ್ಯದ ಕೊಂಡಿ ಏನಿದೆ ಅದು ಸ್ತಂಭನ ಆಗಿರ್ತದೆ. ಒಂದು ಪಾಯಿಂಟ್ನಲ್ಲಿ ಎಲ್ಲ ಸ್ತಂಭಿತ ಆಗಬೇಕಾಗ್ತದೆ. ರೂಪಾಂತರಣೆ ಆಗಬೇಕು ಅಂದರೆ ಆ ಊರ್ಜೆಯ ಗತಿ 0 ಆಗ್ತದೆ, ಅಲ್ಲಿಂದ ಬೇರೆ ದಿಕ್ಕಿಗೆ ತಿರುಗ್ತದೆ. ಸ್ತಂಭನ ಶಕ್ತಿಯ ಕಾರ್ಯ ಏನಂದರೆ ನಮ್ಮೊಳಗೆ ಯಾವಾಗೆಲ್ಲ ಅಂದರೆ ಸಾಧಕನ ಜೀವನದೊಳಗೆ ಯಾವಾಗೆಲ್ಲ ಪೂರ್ವಜನ್ಮದ ಸಂಚಿತ ಕರ್ಮ,
ಪಾಪಕರ್ಮ ಏನಿದೆ ಅದರ ಪ್ರಗಾಢನೆ ಶುರು ಆಗ್ತದೆ. ನವಗ್ರಹ, ವಾಸ್ತು, ನಕ್ಷತ್ರ, ಗೋಚರ ಗ್ರಹಗಳ ಮಾಯಾಜಲದಲ್ಲಿ ಮನುಷ್ಯ ಸಿಕ್ಕಾಕೋತಾನೆ. ರಾಹು ದಶೆ, ಮಂಗಳ ದಶೆ, ಶನಿ ದಶೆ ಏನಾಗ್ತಾ ಇದೆ ತನ್ನ ಜೀವನದಲ್ಲಿ ಅನ್ನೋದು ಅರ್ಥ ಆಗಲ್ಲ. ಅಂಧಕಾರ ಇರ್ತದೆ, ಅಜ್ಞಾನ ಇರ್ತದೆ, ನಮಗೇನು ಉತ್ತರ ಸಿಗ್ತಾ ಇರಲ್ಲ, ಏನು ನಡೀತಾ ಇದೆ ಅನ್ನೋದು ಸಹ ಅರ್ಥ ಆಗ್ತಾ ಇರಲ್ಲ. ಇವೆಲ್ಲ ಘಟನೆಗೆ ಸಾಕ್ಷಿ ಮಾಡುವವಳೇ ಬಗಲಾಮುಖಿ. ಬಗಲಾಮುಖಿಯೊಳಗೇ ಎಲ್ಲ ಶಕ್ತಿ ಇದೆ. ಸೃಜನ ಮಾಡುವವಳು ಅವಳೇ, ಪೋಷಣೆ ಮಾಡುವಂಥವಳು ಅವಳೇ, ವಿನಾಶ ಮಾಡುವವಳು ಅವಳೇ. ಇದೊಂದು ರಾಜವಿ ವಿದ್ಯೆ, ರಾಜವಿ ವಿದ್ಯೆ. ಇದು ಸಂತುಲಿತ ವಿದ್ಯೆ. ಈ ವಿದ್ಯೆಯ ಆಕಾರ ಬೃಹತ್ತಾಗಿದೆ. ಇದು ಪೂರ್ಣ ರೂಪದಲ್ಲಿ ಗುರುಮಯಿ ವಿದ್ಯೆ, ಗುರುಮಾರ್ಗಿ ವಿದ್ಯೆ. ಗುರುವಿಲ್ಲದೆ ಈ ವಿದ್ಯೆ ಸಾಧನೆ ಮಾಡೋದಂದರೆ ನಮ್ಮ ಪತನನ ನಾವೇ ಮಾಡಿಕೊಂಡ ಹಾಗೆ. ಯಾವಾಗೆಲ್ಲ ಅಧರ್ಮ ಅಂತ ಪರಿಸ್ಥಿತಿ ಎದುರಾಗ್ತದೋ ಆವಾಗೆಲ್ಲ ಈ ಊರ್ಜೆ ಪ್ರಕಟ ಆಗೋದು ನಿಶ್ಚಿತ. ಆವಾಗೆಲ್ಲ ಈ ಬ್ರಹ್ಮಾಸ್ತ್ರ ಕಾರ್ಯನಿರ್ವಹಿಸ್ತದೆ. ಮಹಾಮಾರಿ, ಭೂಕಂಪ, ದುಷ್ಕಾಲ, ಚಂಡಮಾರುತ, ಬರ, ಪ್ರಕೋಪ ಇವೆಲ್ಲ ನಿಲ್ಲಿಸಲು ಸ್ತಂಭನ ಮಾಡುವಂತಹ ಘಟನೆ ಮತ್ತು ಅದಕ್ಕೆ ತನ್ನ ಮರ್ಯಾದೆನ ತೋರಿಸುವಂತಹ ಕಾರ್ಯ ಮಾಡೋದೇ ಬಗಲಾಮುಖಿ. ಇಂಥ ಪರಿಸ್ಥಿತಿ ನಿರ್ಮಾಣವಾದಾಗ, ಪೃಥ್ವಿಯಲ್ಲಿ ಹಾಹಾಕಾರ ಎದ್ದಾಗ, ಮೂರು ಲೋಕದಲ್ಲಿ ಹಾಹಾಕಾರ ಎದ್ದಾಗ, ಯಾವುದೇ ಶಕ್ತಿ ಕಾರ್ಯನಿರ್ವಹಿಸದೇ ಇದ್ದಾಗ ಆವಾಗ ಬಗಲಾಮುಖಿ ವಿದ್ಯೆ ದೇವಿ ತ್ರಿಪುರದ ಆರಾಧನೆ ಮಾಡ್ತಾರೆ. ಸಾಧಕ ವಿಷ್ಣು ಸಂಪಕ್ಷ ಆದಾಗ, ಸಾಧಕನ ಒಳಗೆ ವಿಷ್ಣು ತತ್ವದ ಪ್ರಾಕಟ್ಯ ಆದಾಗ, ಅಂದರೆ ಕೇವಲ ಕಲ್ಯಾಣ ಭಾವ ಇದ್ದಾಗ, ಆ ಶಕ್ತಿನ ಕೂಗ್ದಾಗ ಆ ತ್ರಿಪುರದ ಒಳಗಿಂದ ನಮ್ಮ ಚಿತ್ತಶಕ್ತಿಯಿಂದ ಎಲ್ಲ ಗತಿವಿಧಿ ಸ್ತಂಭಿತ ಆಗ್ತದೆ. ಕಲ್ಯಾಣಕ್ಕಾಗಿ ಮತ್ತು ರಕ್ಷಣೆಗಾಗಿ ನಾವು ಆ ಶಕ್ತಿನ ಕೂಗ್ದಾಗ ಆ ತ್ರಿಪುರದೊಳಗಿಂದ ನಮ್ಮ ಬುದ್ಧಿ ಶಕ್ತಿಯಲ್ಲಿ ಒಂದು ಬೆಳಕು ಮೂಡ್ತದೆ. ಆ ಬೆಳಕು ಎಷ್ಟು ತೇಜಸ್ಸಾಗಿರ್ತದೆ ಅಂದರೆ ನಮ್ಮ ತ್ರಿಪುರ ಕೆಂಪು ಬಣ್ಣದಿಂದ ಪೀತಾಂಬರ ಬಣ್ಣಕ್ಕೆ ತಿರುಗ್ತದೆ. ಅಂದರೆ ನಮ್ಮ ಗತಿವಿಧಿ ಸ್ತಂಭಿತ ಆಗ್ತದೆ. ಒಂದು ಸೆಕೆಂಡ್ನಲ್ಲಿ ನಮಗೆ ಈ ಜ್ಞಾನ ಎಲ್ಲಿಂದ ಬಂತು ಅನ್ನೋದೇ ಅರ್ಥ ಆಗಲ್ಲ. ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗದೆ ನಾವು ಒದ್ದಾಡ್ತಾ ಇದ್ದವರು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತದೆ. ಹೇಗೆ ಗೊತ್ತಾಯಿತು? ಈ ಜ್ಞಾನ ಎಲ್ಲಿಂದ ಬಂತು? ಈ ಉತ್ತರ ಎಲ್ಲಿಂದ ಬಂತು? ಈ ತರ್ಕ ಎಲ್ಲಿಂದ ಬಂತು? ಒಂದು ವೇಳೆ ಈ ರೀತಿ ನಿಮಗೇನಾದರೂ ಆದರೆ ಅರ್ಥ ಮಾಡ್ಕೊಳ್ಳಿ, ಭಗವತಿಯ ಕೆಲವು ಅಂಶ ನಿಮ್ಮೊಳಗೆ ಪ್ರಕಟ ಆಗಿದೆ. ಎಲ್ಲ ದಾರಿ ಬಂದಾಗಿದೆ ಅಂತ ಅಂದ್ಕೊಂಡಿದ್ವಿ, ಆದರೆ ಒಂದು ದಾರಿ ನಮಗೆ ಕಾಣಲಿಕ್ಕೆ ಶುರು ಆಗ್ತದೆ. ಎಲ್ಲಿಂದನೋ ಒಂದು ಅವಕಾಶ ಸಿಗ್ತದೆ. ಅಂದರೆ ಅರ್ಥ ಬಗಲಾಮುಖಿಯ ಪ್ರಾಕಟ್ಯ ನಮ್ಮೊಳಗೆ ಆಗಿದೆ ಅಂತ. ಈ ರೀತಿ ಆದರೆ ಬಗಲಾಮುಖಿಯ ಕೆಲವು ಅಂಶ ನಮ್ಮೊಳಗೆ ಪ್ರಾಕಟ್ಯ ಆಗಿದೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ಭಗವಂತ ವಿಷ್ಣು ಸಾಧನೆಯಲ್ಲಿ ಲೀನರಾಗಿದ್ದು ನೋಡಿದಾಗ ಶ್ರೀವಿದ್ಯೆಯ ಒಂದು ಅಂಶದಿಂದ, ಅವಳದೇ ಅಂಶದಿಂದ ಒಂದು ಹಳದಿ ಬಣ್ಣದ ಪ್ರಕಾಶ ಹೊರಡ್ತು. ಬಗಲಾಮುಖಿಯ ಸಾಧಕ ಯಾರಿರ್ತಾರೋ ಅವರು ಶಾಸ್ತ್ರನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಥವಾ ಅವರೆಲ್ಲಿಗಾದರೂ ಹೋಗಬೇಕಾದ್ರೆ ಅವರ ಆಭಾಮಂಡಲದಿಂದ, ಅವರ ಔರಾದಿಂದ ಎಲ್ಲವೂ ತನ್ನಿಂತಾನೇ ಸ್ತಬ್ಧ ಆಗ್ತದೆ. ಇದು ಯಾವ ರೀತಿಯ ಊರ್ಜೆ ಅಂದರೆ ಎಲ್ಲರನ್ನೂ ಚಕಿತಗೊಳಿಸ್ತದೆ. ಇದು ಹೇಗಾಯಿತು ಅಂತ ಎಲ್ಲರನ್ನ ಯೋಚನೆ ಮಾಡುವಂತೆ ಮಾಡ್ತದೆ. ಯಾರ ಹತ್ರ ಏನೂ ಉತ್ತರ ಇಲ್ಲದೆ ಇದ್ದಾಗಲೇ ತ್ರಿಪುರದೊಳಗಿಂದ ಈ ಬಗಲಾಮುಖಿಯ ಪ್ರಾಕಟ್ಯ ಆಯಿತು. ಬಗಲಾಮುಖಿ ಸೀದಾ ಆ ರಾಕ್ಷಸನನ್ನು ಹಿಡಿದು ಹೊಡಿತಾಳೆ. ಯಾಕಂದರೆ ವಿಷ್ಣು ಲೋಕ ಕಲ್ಯಾಣಕ್ಕಾಗಿ ಏನು ತಪಸ್ಸು ಮಾಡ್ತಾ ಇದ್ದಾರೆ. ಯಾರ್ದಾದ್ರೂ ವಿನಾಶ ಮಾಡಬೇಕು ಅಂತ ಅವರು ತಪಸ್ಸು ಮಾಡ್ತಾ ಇರಲಿಲ್ಲ, ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಮಾಡ್ತಾಯಿದ್ರು. ಒಂದು ನ್ಯಾಯ ಭಾವದಲ್ಲಿ ತಪಸ್ಸು ಮಾಡ್ತಾಯಿದ್ರು. ಅನ್ಯಾಯ ಮಾಡಲಿಕ್ಕೇನು ತಪಸ್ಸಿಗೆ ಕೂತಿರಲಿಲ್ಲ. ಅವರ ಉದ್ದೇಶ ಯಾರ್ದೋ ರಕ್ಷಣೆ ಮಾಡಬೇಕಾಗಿತ್ತು, ಭಕ್ಷಣೆ ಮಾಡೋದಾಗಿರಲಿಲ್ಲ. ಆವಾಗ ಈ ಬಗಲಾಮುಖಿಯ ಪ್ರಾಕಟ್ಯ ಆಯಿತು. ಆ ರಾಕ್ಷಸ ಏನಿದ್ದಾನೆ ಅವನನ್ನು ಏನೂ ಪ್ರಶ್ನೆ ಮಾಡದೆ, ಏನೂ ವಾರ್ತಾಲಾಪ ಮಾಡದೆ ಸೀದಾ ಅವನನ್ನು ಕೊಲ್ತಾಳೆ. ಇವಳು ಶತ್ರು ಬುದ್ಧಿ ವಿನಾಶಿನಿ. ಇವಳ ತೇಜಸ್ಸೇ ಎಷ್ಟಿದೆ ಅಂದರೆ ಎದುರಿಗಿನ ಶತ್ರು ನಡುಗಬೇಕು. ಅವರು ಯೋಚನೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವರ ಸ್ಮೃತಿ ಭ್ರಷ್ಟ ಆಗ್ತದೆ. ಅವರ ಬುದ್ಧಿ ಏನಿರ್ತದೆ ಅದು ಮೂರ್ಖರ ಥರ ಆಗ್ತದೆ. ಅವರ ವಾರ್ತಾಲಾಪ ಮೂರ್ಖರ ಥರ ಆಗ್ತದೆ.
ಅವರು ಎಷ್ಟೇ ದೊಡ್ಡ ಜ್ಞಾನಿ ಆಗಿರಲಿ, ವೇದ ಉಪನಿಷತ್ತು ಓದಿರಲಿ, ಶಾಸ್ತ್ರ ಓದಿರಲಿ, ಅಂಥವರು ಬಗಲಾಮುಖಿಯ ಪೂರ್ಣ ಸಾಧಕನ ಮುಂದೇನಾದರೂ ಬಂದರೆ ನಿಲ್ಲಿಕ್ಕಾಗಲ್ಲ, ಮಂಡಿ ಇರಬೇಕಾಗ್ತದೆ. ಯಾಕಂದರೆ ಇವಳು ತತ್ವದೇವಿ, ಇವಳು ಶಾಸ್ತ್ರಾರ್ಥದ ದೇವಿ. ಯಾಕಂದರೆ ಬಗಲಾಮುಖಿ ಶಾಸ್ತ್ರಾರ್ಥದ ದೇವಿ, ಇವಳು ವಾಕ್ಸಿದ್ಧಿಯ ದೇವಿ. ಇವರನ್ನು ಮಾತಲ್ಲಿ ಯಾರೂ ಸೋಲಿಸ್ಲಿಕ್ಕಾಗಲ್ಲ. ಯಾಕಂದರೆ ಬಗಲಾಮುಖಿಯ ಜಾಸ್ತಿ ಪ್ರಭಾವ ಆಜ್ಞಾಚಕ್ರದ ಮೇಲೆ, ವಿಶುದ್ಧಿ ಚಕ್ರದ ಮೇಲೆ, ಹೃದಯ ಚಕ್ರದ ಮೇಲೆ ಇರ್ತದೆ. ನೀವೇನಾದರೂ ಬಗಲಾಮುಖಿ ಸಾಧನೆಗೆ ಇಳಿದರೆ ನಿಮ್ಮ ಎಲ್ಲ ಸಂಚಿತ ಕರ್ಮ ತತ್ಕಾಲ ನಷ್ಟ ಆಗ್ತದೆ. ಕಲಿಯುಗದಲ್ಲಂತೂ ಇದು ಅತಿ ಬೇಗ ಸಿದ್ಧವಾಗುವಂತಹ ವಿದ್ಯೆಯಾಗಿದೆ. ಇಲ್ಲಿ ಷರತ್ತು ಏನಂದರೆ ಆ ಸಾಧಕನಿಗೆ ಆ ಒಂದು ಯೋಗ್ಯತೆ, ಪಾತ್ರತೆ ಇರಬೇಕಾಗ್ತದೆ. ಅವನು ಗುರುಭಕ್ತನಾಗಿರಬೇಕು.